ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 136 ಸ್ಥಾನಗಳನ್ನು ಕಾಂಗ್ರೆಸ್ ಪಡ್ಕೊಳ್ಬೇಕಂತಂದ್ರೆ ನಾವು ಕಾಂಗ್ರೆಸ್ಸಿಗರಾಗಿ ಶೋಷಿತ ಸಮುದಾಯ ಗಟ್ಟಿಯಾಗಿ ಕಾಂಗ್ರೆಸ್ ಪಕ್ಷದ ಜೊತೆ ನಿಂತು ಬರೋ ಕಾರಣಕ್ಕಾಗಿ ಸ್ಪಷ್ಟ ಬಹುಮತ ಬರೋದಕ್ಕೆ ಸಾಧ್ಯ ಆಗಿದೆ. ಪಾರ್ಲಿಮೆಂಟ್ ಅಲ್ಲಿ ಅದೇ ಸೀಟ್ ಬರಬೇಕಂತಂದ್ರೆ ಈ ಶೋಷಿತ ಸಮುದಾಯಗಳ ಬೆಂಬಲ ಕಾಂಗ್ರೆಸ್ ಜೊತೆಗಿದೆ. ಇಂತಹ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸೋದಕ್ಕೆ ಹೊರಟ್ರೆ ಅದು ನಮ್ಮನ್ನ ಅಭದ್ರಗೊಳಿಸ್ದಂಗೆ. ಹಾಗಾಗಿ ಕಾಂಗ್ರೆಸ್ ಸರ್ಕಾರದ ಜೊತೆ ನಾವೆಲ್ಲರೂ ಕೂಡ ಗಟ್ಟಿಯಾಗಿದ್ದೀವಿ ಅನ್ನುವಂತ ಮೆಸೇಜ್ ಅನ್ನ ಪಾಸ್ ಮಾಡೋದಕ್ಕೆ ಇವತ್ತು ನಾವು ನಿರ್ಣಯ ಮಾಡಿದ್ವಿ. ಸಿದ್ದರಾಮಯ್ಯ ಅವ್ರನ್ನ ಕಾಂಗ್ರೆಸ್ ಸರ್ಕಾರವನ್ನು ದುರ್ಬಲಗೊಳಿಸೋದಕ್ಕೆ ಏನಾದ್ರೂ ನೀವು ಈ ಪಾದಯಾತ್ರೆಯನ್ನು ದುರ್ಬಳಕೆ ಮಾಡಿಕೊಂಡ್ರೆ, ನಮ್ಮ ಪಾದಯಾತ್ರೆ ಏನಾದ್ರೂ ಪ್ರಾರಂಭ ಮಾಡ್ತಂತಂದ್ರೆ ನೀವು ರಾಜಕೀಯ ಸನ್ಯಾಸವನ್ನು ಸ್ವೀಕರಿಸಬೇಕು ಅನ್ನುವಂತ ಸ್ಥಿತಿ ನಿರ್ಮಾಣ ಆಗ್ತದೆ ಅನ್ನುವಂತ ಸಂದೇಶವನ್ನ ಬಿಜೆಪಿ ಮತ್ತು ಜೆಡಿಎಸ್ ಕೊಡ್ತೀವಿ. ಇಡೀ ಈ ಮೈಸೂರಿನಲ್ಲಿ ನಡೆಯುವಂತಹ ಒಂದು ಸಮಾವೇಶವನ್ನು ಐತಿಹಾಸಿಕ ಸಮಾವೇಶವನ್ನು ಮಾಡ್ತೀವಿ. ಹಿಂದೆ 5 ಸಮಾವೇಶ ಮಾಡೋದ್ರ ಮುಖಾಂತರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದರು ಮೊದಲನೇ ಬಾರಿ. 2ನೇ ಬಾರಿ ಸಿದ್ದರಾಮೋತ್ಸವ ದಾವಣಗೆರೆಯಲ್ಲಿ ಮಾಡೋದ್ರ ಮುಖಾಂತರ 2ನೇ ಬಾರಿ ಮುಖ್ಯಮಂತ್ರಿ ಆದರು. ಈಗ ನಾವು ಮತ್ತೆ ನೀವು ಸಿದ್ದರಾಮಯ್ಯನ ಅಧಿಕಾರದಿಂದ ಅಭದ್ರಗೊಳಿಸುವಂತ ಕಾಂಗ್ರೆಸ್ ಅನ್ನ ಸರ್ಕಾರವನ್ನ ನಾಶ ಮಾಡುವಂತ ಷಡ್ಯಂತ್ರವನ್ನು ಏನಾದ್ರೂ ಬಿಜೆಪಿ ಮಾಡಿದ್ರೆ, ಬಿಜೆಪಿ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಸನ್ಯಾಸವನ್ನು ಶಾಶ್ವತವಾಗಿ ಸ್ವೀಕರಿಸುವಂತ ಸಂದೇಶವನ್ನು ಶೋಷಿತ ಸಮುದಾಯಗಳು ಕೊಡೋದಕ್ಕೆ ಅದಕ್ಕೆ ಬೇಕಾಗುವಂತ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದೀವಿ. ಕೇಂದ್ರದ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ನೇತೃತ್ವದ ಸರ್ಕಾರ ಅವರಿಗೆ ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ, ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ ಮೇಲೆ ನಂಬಿಕೆ ಇಲ್ಲ, ಮತ್ತು ಭಾರತದ ಒಕ್ಕೂಟದ ವ್ಯವಸ್ಥೆ ಮೇಲೆ ನಂಬಿಕೆ ಇಲ್ಲದಿರೋದ್ರಿಂದ ಇಡೀ ಕೇಂದ್ರದ ಕಪಿಮುಷ್ಟಿಯಲ್ಲಿ ಎಲ್ಲಾ ಪಕ್ಷಗಳು ಇರಬೇಕು, ಮತ್ತು ಒಂದು ರೀತಿಯಲ್ಲಿ ಅವರಿಗೆ ಬಹುಪಕ್ಷದ ಪದ್ಧತಿ ಮೇಲೂ ಕೂಡ ನಂಬಿಕೆ ಇಲ್ಲದಿರೋದ್ರಿಂದ ಬರೀ ಬಿಜೆಪಿ ಇರಬೇಕು ಅನ್ನುವಂತ ಒಂದು ಕುತಂತ್ರದ ಭಾಗವಾಗಿ ಇವತ್ತು ಈಗಾಗಲೇ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಟಾರ್ಗೆಟ್ ಮಾಡಿ ಜೈಲಲ್ಲಿ ಇಟ್ಟಿದ್ದಾರೆ. ಹೇಮಂತ್ ಸೋರೆನ್ ಅವ್ರನ್ನ ಜೈಲಲ್ಲಿ ಇಟ್ಟಿದ್ರು. ಹಾಗೇನೆ ಬೇರೆ ಬೇರೆ ಮಂತ್ರಿಗಳನ್ನ ಈಗಾಗಲೇ ಹಣಿಯೋದಕ್ಕೆ ಅವರು ಷಡ್ಯಂತ್ರಗಳನ್ನ ಮಾಡಿದ್ದಾರೆ. ಅದರ ಮುಂದುವರಿಕೆಯಾಗಿ ಮೊನ್ನೆ ಸಿದ್ದರಾಮಯ್ಯನವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ. ಸಿದ್ದರಾಮಯ್ಯನವ್ರನ್ನ ಟಾರ್ಗೆಟ್ ಮಾಡಿರೋದಕ್ಕೆ ಬಹಳ ಮುಖ್ಯವಾದಂತ ಕಾರಣ ಅವರು ಸಂವಿಧಾನದ ಪರ ಅನ್ನೋ ಕಾರಣ, ಅವರು ಹಿಂದುಳಿದವರು, ದಲಿತರು, ದಮನಿತರ ಪರ ಅನ್ನೋ ಕಾರಣಕ್ಕಾಗಿ, ಮತ್ತು ಬಹಳ ಮುಖ್ಯವಾಗಿ ಅವರು ಸಂವಿಧಾನವನ್ನ ಸಂರಕ್ಷಿಸಬೇಕು ಅನ್ನೋ ಕಾರಣಕ್ಕಾಗಿ ಹೋರಾಟವನ್ನು ದೇಶ ಮಟ್ಟದಲ್ಲಿ ಪ್ರಾರಂಭ ಮಾಡಿದ್ದಾರೆ. ನರೇಂದ್ರ ಮೋದಿಯವರ ದುರಾಡಳಿತದ ವಿರುದ್ಧ ರಾಹುಲ್ ಗಾಂಧಿ ಅವರು ಏನು ಕಠೋರವಾಗಿ ಗಟ್ಟಿಯಾಗಿ ಮಾತಾಡ್ತಾರೋ ಅದೇ ಗಟ್ಟಿತನವನ್ನ ಇವತ್ತು ದೇಶವ್ಯಾಪಿ ವಿಸ್ತರಣೆ ಮಾಡೋದಕ್ಕೆ ಶಕ್ತಿ ಇರುವಂತಹ ನಾಯಕ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವರನ್ನ ನಾವು ಈ ತರ ಕಟ್ಟಿ ಹಾಕ್ಲಿಲ್ಲ ಅಂತಂದ್ರೆ ನಾವು ಕಷ್ಟ ಆಗ್ತದೆ ಅನ್ನುವಂಥದ್ದು ಭಯದ ಕಾರಣಕ್ಕಾಗಿ ಇವತ್ತು ಸಿದ್ದರಾಮಯ್ಯನವರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಟಾರ್ಗೆಟ್ ಮಾಡಿದ್ದಾರೆ. ಇದು ಓನ್ಲಿ ಸಿದ್ದರಾಮಯ್ಯ ಟಾರ್ಗೆಟ್ ಅಲ್ಲ, ಶೋಷಿತ ಸಮುದಾಯಗಳನ್ನೇ ಟಾರ್ಗೆಟ್ ಮಾಡೋದಕ್ಕೆ ಹೊರಟಿದ್ದಾರೆ. ಶೋಷಿತ ಸಮುದಾಯಗಳನ್ನು ಯಾಕೆ ಟಾರ್ಗೆಟ್ ಮಾಡ್ತಾರೆ ಅಂತಂದ್ರೆ, ಶೋಷಿತ ಸಮುದಾಯಗಳು ರಾಜಕೀಯ ಮುನ್ನಾಲಿಗೆಗೆ ಬರಬಾರ್ದು ಅನ್ನೋ ಕಾರಣಕ್ಕಾಗಿ ಇದನ್ನು ಮಾಡ್ತಾ ಇದ್ದಾರೆ. ದೇವರಾಜ ಅರಸೂರಿಗೆ ಇದೇ ರೀತಿಯಲ್ಲಿ ಮಾಡಿದ್ರು, ಬಂಗಾರಪ್ಪನವರು ಮಾಡಿದ್ರು, ಮೊಯ್ಲಿ ಅವರಿಗೆ ಮಾಡಿದ್ರು, ಧರ್ಮ್ ಸಿಂಗ್ ಅವ್ರಿಗೆ ಮಾಡಿದ್ರು, ನಮ್ಮ ಬಸವಲಿಂಗಪ್ಪನವ್ರಿಗೆ ಮಾಡಿದ್ರು, ಮುಂದುವರಿಕೆಯಾಗಿ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಆದ್ರೆ ಕರ್ನಾಟಕ ರಾಜ್ಯದ ಜನತೆ ರಾಜಕೀಯ ಜಾಗೃತರು ಇಂಥ ಷಡ್ಯಂತ್ರಗಳಿಗೆ ಬಲಿಯಾಗೋದಿಲ್ಲ ಅನ್ನುವಂತ ಮೆಸೇಜ್ ಅನ್ನು ಇವತ್ತು ನಾವು ಕೊಡ್ತಾ ಇದ್ದೀವಿ.